ಭಾನುವಾರ ಬೆಳಗ್ಗೆ ಕಬಡ್ಡಿ ಸ್ಟಾರ್ಟ್ ಆಗಿದೆ. ನಮ್ಮ ಮನೆ ಹತ್ರ ಮಕ್ಕಳೆಲ್ಲ ಕಬಡ್ಡಿ ಆಡ್ತಾ ಇದ್ದಾರೆ. ಫೈನಲ್ಸು ನಮ್ಮ ಹಸುಗಳ ಮನೆ ಹತ್ರ ನಿಂತ್ಕೊಂಡ್ರೆ ಕ್ಲೀನಾಗಿ ಕಾಣಿಸುತ್ತೆ. ಸೊ ಲಾಸ್ಟ್ ಟೈಮ್ ಹೋಗಿ ಬಿಡದಿಯಲ್ಲಿ ಆಡ್ಬಿಟ್ಟು ಬಂದಿದ್ರು ನಮ್ಮೂರು ಹುಡುಗರೆಲ್ಲ. ಸೊ ಇವತ್ತು ನಮ್ಮೂರಲ್ಲಿ ಕಬಡ್ಡಿ ಮ್ಯಾಚ್ ಇಟ್ಕೊಂಡಿದ್ದಾರೆ. ಸೊ ಈಗೆಲ್ಲ ಪಿಟ್ಟೆಗಳು ಆಡ್ತಾವ್ರೆ. ಆ ಪಿಟ್ಟೆಗಳ್ನ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಒಂದೇ ಥರ ಯೂನಿಫಾರ್ಮು ಜರ್ಸಿ ಬಟ್ಟೆಗಳ್ನ ಹಾಕ್ಕೊಂಡು ಆಡ್ತಾಯಿದ್ರೆ ಒಂಥರ ಮಕ್ಕಳನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಭಾನುವಾರ ಇವತ್ತು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಎಲ್ಲರೂ ರಜಾ ಹಾಕಿ ಮನೇಲಿರ್ತಾರೆ ಕಬಡ್ಡಿ ಮ್ಯಾಚ್ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಮನೇಲಿ ಏನು ಕೆಲಸನೂ ಮಾಡಿಲ್ಲ. ಹೇಗೂ ನಮ್ಮ ಮನೆ ಹತ್ರನೇ ಅಲ್ವಾ, ಸ್ಕೂಲ್ ಮನೇಲಿ ನಿಂತ್ಕೊಂಡ್ರೆ ಕ್ಲೀನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಬಂದು ಕಬಡ್ಡಿ ವಾಚ್ ಮಾಡ್ತಾಯಿದ್ದೆ. ನನಗೆ ಇಷ್ಟ ಕಬಡ್ಡಿ ಇದೆಲ್ಲ ಸ್ಪೋರ್ಟ್ಸಲ್ಲಿ. ಹಾಗೆ ನೋಡ್ತಾ ಇದ್ದೆ ಮಕ್ಕಳು ಆಡ್ತಾಯಿದ್ರು. ಸೊ ನಮ್ಮೂರ ಮೇಲೆ ಆಡ್ತಾರೋ ಅಂಥವ್ರು ಬಂದ್ಬಿಟ್ಟು ಬಿಡದಿ ಮತ್ತು ಬಾನಂದೂರು ಈ ಸುತ್ತಮುತ್ತ ಯಾರ್ಯಾರು ಇದ್ದೀರೋ, ಯಾರು ಕಬಡ್ಡಿ ಲವರ್ಸ್ ಇದ್ದೀರೋ, ಸೊ ಪ್ಲೀಸ್ ಕಮೆಂಟ್ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ದೊಡ್ಡವ್ರ ಮ್ಯಾಚ್ ಸ್ಟಾರ್ಟ್ ಆಗೋದು 11 ಗಂಟೆಗೆ. ಸೊ ಈ ಮಕ್ಕಳನ್ನ ಪುಟ್ಟ ಮಕ್ಕಳಲ್ವ, ಸೊ 10 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಬ್ರೇಕ್ಫಾಸ್ಟು ಮಾಡಿಲ್ಲ, ಹಿಂಗೆ ನೋಡಿಕೊಂಡು ನಿಂತ್ಕೊಂಡಿದ್ದೆ. ಹಾಗೆ ಒಂದು ವೀಡಿಯೋ ತೊಗೊಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ತೊಗೊಂಡೆ. ಫೈನಲಿ ಮಕ್ಕಳೆಲ್ಲ ಹಾಡಿದಾಯಿತು. ಒಂದು ಲಾಸ್ಟಲ್ಲಿ ಒಂದು ಫೋಟೋ ತೊಗೊತಾ ಇದ್ದಾರೆ. ಸೊ ಮಳೆ ಬರದೆ ಹೋದರೆ ಸಾಕು. ಬಿಡದಿ ಕಡೆ ಎಲ್ಲ ಮಳೆ ಇದೆಯಂತೆ, ಈ ಕಡೆ ಸ್ವಲ್ಪ ಕಬಡ್ಡಿ ಮುಗಿಯೋವರೆಗೂ ಮಳೆ ಬರದೆ ಹೋದರೆ ಸಾಕು ಅಂತ ಕೇಳ್ಕೊತೀನಿ. ಅದು ದೇವ್ರನ್ನ ಎಲ್ಲ ಇಷ್ಟಪಟ್ಟು ಆಡ್ತಾರೆ.